ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತಕ್ಕೆ ಜಯ ಲಭಿಸಿದೆ. ಪಾಕಿಸ್ತಾನ ಕೊಟ್ಟಿದ್ದ 127 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಪಾಕ್ ಬೌಲರ್ಗಳ ಬೆವರಿಳಿಸಿದ ಟೀಮ್ ಇಂಡಿಯಾ 15.5 ಓವರ್ಗಳಲ್ಲಿ 131 ರನ್ ಗಳಿಸಿದ ಭಾರತ ತಂಡ ದುಬೈನಲ್ಲಿ ನಡೆದಂತಹ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿದೆ. ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತಕ್ಕೆ ಇದೀಗ ಜಯ ಲಭಿಸಿರೋದು. ಪಾಕಿಸ್ತಾನ ನೀಡಿದಂತಹ 127 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಭಾರತ ಪಾಕ್ ಬೌಲರ್ಗಳ ಬೆವರಿಳಿಸಿದೆ. ಟೀಮ್ ಇಂಡಿಯಾ 15.5 ಓವರ್ಗಳಲ್ಲಿ 131 ರನ್ ಅನ್ನ ಗಳಿಸಿ ಭಾರತ ಜಯವನ್ನ ಸಾಧಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈ ಆಪರೇಷನ್ ಸಿಂಧೂರದ ಬಳಿಕ ನಡೀತಾ ಇರುವಂತಹ ಮೊದಲನೇ ಮ್ಯಾಚ್ ಇದು. ಹೇಗಿತ್ತು ಈ ಮ್ಯಾಚ್ ಬಗ್ಗೆ ನೀವು ವಿಶ್ಲೇಷಣೆ ಕೊಡ್ತಾ ಹೋಗೋದಾದ್ರೆ? ಅರ್ಪಿತಾ, ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯಾವುದೇ ಮ್ಯಾಚ್ಗಳು ನಡೆದಿರಲಿಲ್ಲ. ಪೆಹಲ್ಗಾಮ್ ಅಟ್ಯಾಕ್ ನಂತರ ಮ್ಯಾಚ್ ಅನ್ನ ಪಾಕಿಸ್ತಾನದ ವಿರುದ್ಧ ಆಡಬಾರದು ಅನ್ನೋ ನಿಟ್ಟಿನಲ್ಲಿ ದೇಶದಲ್ಲಿ ಒಂದಷ್ಟು ಕೂಗುಗಳು ಸಹ ಕೇಳಿ ಬಂದಿತ್ತು. ಆದ್ರೆ ಐಸಿಸಿ ಆಯೋಜನೆಯ ಪಂದ್ಯವಾಗಿರೋದ್ರಿಂದ ಅದನ್ನ ತಡೆಯೋದಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ಇವತ್ತು ನಡೆದಂತಹ ದುಬೈನ ಪಂದ್ಯದಲ್ಲಿ ಭಾರತ ಒಂದು ಅಧಿಕಾರಯುತ ಗೆಲುವನ್ನ ಸಾಧಿಸಿರೋದು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತಹ ಪಾಕಿಸ್ತಾನ ಭಾರತದ ಸ್ಪಿನ್ನರ್ ಗಳ ಎದುರು ಮಂಡಿ ಊರ್ತು 20 ಓವರ್ಗಳಲ್ಲಿ 127 ರನ್ಗೆ 9 ವಿಕೆಟ್ ಗಳನ್ನ ಕಳೆದುಕೊಂಡು 127 ರನ್ ಅನ್ನ ಗಳಿಸಿತು. ಭಾರತಕ್ಕೆ 128 ರನ್ಗಳ ಗುರಿಯನ್ನ ನೀಡಿತು. ಇದರಲ್ಲಿ ಎಲ್ಲ ಸ್ಪಿನ್ ಬೌಲರ್ಸ್ ಗಳದ್ದೇ ಪಾರುಪತ್ಯ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅಕ್ಷರ್ ಪಟೇಲ್ಗೆ 2 ವಿಕೆಟ್ ಗಳು ಬಿದ್ದಂತಹ ಸಂದರ್ಭದಲ್ಲಿ ಕುಲ್ದೀಪ್ ಯಾದವ್ 3 ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ. ಹಾಗೆ ವರುಣ್ ಚಕ್ರವರ್ತಿ 1 ವಿಕೆಟ್, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್, ಹಾಗೆ ಹಾರ್ದಿಕ್ ಪಾಂಡ್ಯಗೆ 1 ವಿಕೆಟ್ ಬಿದ್ದಿದೆ. ಇನ್ನು ಗುರಿಯನ್ನ ಬೆನ್ನತ್ತದಂತಹ ಭಾರತ 3 ವಿಕೆಟ್ ಗಳನ್ನ ಕಳೆದುಕೊಂಡು ಇದೀಗ 131 ರನ್ ಅನ್ನ ಗಳಿಸಿದೆ. 15.5 ಓವರ್ಗಳಲ್ಲಿ ತನ್ನ ಪಾಕಿಸ್ತಾನದ ಗುರಿ ಏನಿದೆ ಆ ಗುರಿಯನ್ನ ಚುಕ್ತ ಮಾಡುವ ಕೆಲಸವನ್ನ ಮಾಡಿದೆ. ಇಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ 37 ಬಾಲ್ಗಳಲ್ಲಿ 47 ರನ್ ಅನ್ನ ಗಳಿಸಿದ್ರೆ ಅಭಿಷೇಕ್ ಶರ್ಮಾ 13 ಬಾಲ್ಗಳಲ್ಲಿ 31 ರನ್ ಗಳಿಸಿದ್ದಾರೆ. ಹಾಗೆ ತಿಲಕ್ ವರ್ಮಾ 31 ಬಾಲ್ಗಳಲ್ಲಿ 31 ರನ್ ಅನ್ನ ಗಳಿಸಿ ಭಾರತದ ಗೆಲುವಿಗೆ ಕಾಣಿಕೆಯನ್ನ ನೀಡಿದ್ದಾರೆ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. .5 ಓವರ್ಗಳಲ್ಲಿ 131 ರನ್ಗಳನ್ನ ಗಳಿಸಿದೆ ಭಾರತ. ದುಬೈನಲ್ಲಿ ನಡೆದಂತಹ ಏಷ್ಯಾ ಕಪ್ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬೀಗಿದೆ. ಸೂರ್ಯಕುಮಾರ್ ಯಾದವ್ ಸೇರಿದಂತೆ ಹಲವರು ಭರ್ಜರಿ ಆಟವನ್ನ ಆಡಿದ್ದಾರೆ. 7 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಭಾರತ. ಏಷ್ಯಾ ಕಪ್ ಇತಿಹಾಸದಲ್ಲಿ 11ನೇ ಗೆಲುವು ಸಾಧಿಸಿದೆ ಭಾರತ. ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿರುವುದು. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ.